ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಒಂದು ಬಹಳ ಹಳೆಯ ಆದ್ರೆ ಯಾವಾಗ್ಲೂ ಪ್ರಸ್ತುತವಾಗಿರೋ ಪ್ರಶ್ನೆಗೆ ಉತ್ತರ ಹುಡುಕೋಣ. ಜೀವನದಲ್ಲಿ ಯಾವುದು ಹೆಚ್ಚು ಮುಖ್ಯ, ಉಪಯೋಗತೆನಾ ಅಥವಾ ಸೌಂದರ್ಯನಾ? ಅಂದ್ರೆ ಕೆಲ್ಸನಾ ಅಥವಾ ಕಲೆನಾ? ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಅದ್ಭುತ ಕಥೆಯ ಮೂಲಕ ಈ ಸಂಘರ್ಷವನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಯೋಚ್ನೆ ಮಾಡಿ, ಒಂದು ಜಗತ್ತಿನ ಧ್ಯೇಯವಾಕ್ಯವೇ ಇದು. ನಮ್ಹತ್ರ ವೇಸ್ಟ್ ಮಾಡಕ್ಕೆ ಒಂದೇ ಒಂದು ಸೆಕೆಂಡ್ ಕೂಡ ಇಲ್ಲ. ಈ ಒಂದು ಮಾತು ಆ ಜಗತ್ತು ಹೇಗಿದೆ ಅನ್ನೋದನ್ನ ಪೂರ್ತಿಯಾಗಿ ಹಿಡ್ದಿಡುತ್ತೆ. ಅಲ್ಲಿ ಸಮಯ ಅಂದ್ರೆ ಕೆಲ್ಸ ಅಂದ್ರೆ ಜೀವನ, ಬೇರೆ ಯಾವುದಕ್ಕೂ ಜಾಗವೇ ಇಲ್ಲ. ಅದೇ ಕೆಲಸಗಾರರ ಸ್ವರ್ಗ. ಸರಿ, ಹಾಗಾದ್ರೆ ಮೊದಲು ಈ ಕೆಲಸಗಾರರ ಸ್ವರ್ಗ ಅಂದ್ರೆ ಎಂಥ ಜಾಗ ಅಂತ ನೋಡೋಣ. ಅಲ್ಲಿನ ನಿಯಮಗಳೇನು? ಅಲ್ಲಿನ ಜನರ ಜೀವನ ಹೇಗಿರುತ್ತೆ? ಇದೊಂಥರ ವಿಚಿತ್ರ ಸ್ವರ್ಗ. ನಾವು ಸ್ವರ್ಗ ಅಂದ್ರೆ ಖುಷಿ, ಸ್ವಾತಂತ್ರ್ಯ, ಆನಂದ ಅನ್ಕೋತೀವಿ. ಆದ್ರೆ ಇಲ್ಲಿ ಎಲ್ಲವೂ ಕಂಟ್ರೋಲ್ಡ್, ಎಲ್ಲವೂ ಶಿಸ್ತು, ಎಲ್ಲವೂ ಮೆಕ್ಯಾನಿಕಲ್. ಇಲ್ಲಿ ಭಾವನೆಗಳಿಗೆ, ಕ್ರಿಯೇಟಿವಿಟಿಗೆ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸ್ವಲ್ಪನೂ ಜಾಗ ಇಲ್ಲ. ಎಲ್ಲವೂ ಕೇವಲ ಉಪಯೋಗಕ್ಕೆ ಮಾತ್ರ ಮೀಸಲು. ಇಲ್ಲಿನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡಿ. ಪುರುಷರಿಗೆ ತಾವು ಸದಾ ಬ್ಯುಸಿ ಇರೋದೇ ಒಂದು ಹೆಮ್ಮೆ. ಅಷ್ಟೇ ಯಾಕೆ, ಪ್ರಕೃತಿ ಕೂಡ ಮೌನವಾಗಿದೆ. ನದಿ ಕೂಡ ಹಾಡೋದಿಲ್ಲ. ಯಾಕಂದ್ರೆ ಹಾಡೋದು ಅಂದ್ರೆ ಸುಮ್ನೆ ಎನರ್ಜಿ ವೇಸ್ಟ್ ಮಾಡಿದ ಹಾಗೆ. ಮಹಿಳೆಯರು ಅಂದ ಚಂದದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದರಿಂದ ಯಾವ ಉಪಯೋಗವೂ ಇಲ್ಲ. ಅವರಿಗೆಲ್ಲ ಖುಷಿ ಸಿಗೋದೇ ನಿರಂತರವಾಗಿ ಏನಾದ್ರೂ ಅನ್ನೋ ಉಪಯುಕ್ತ ಕೆಲ್ಸ ಮಾಡೋದ್ರಲ್ಲಿ ಮಾತ್ರ. ಒಂಥರ ರೋಬೋಟ್ಗಳ ಹಾಗೆ ಅಲ್ವಾ? ಇಂಥ ಒಂದು ಪರ್ಫೆಕ್ಟ್ ವ್ಯವಸ್ಥಿತ ಜಾಗಕ್ಕೆ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಎಂಟ್ರಿ ಕೊಡ್ತಾನೆ. ಅವನೊಬ್ಬ ಹೊರಗಿನವನು. ಅವನೇ ಈ ಕಥೆಯ ಹೀರೋ, ವಿಲನ್, ಎಲ್ಲವೂ ಅವನೇ. ಹೌದು, ಈ ವ್ಯಕ್ತಿ ಭೂಮಿ ಮೇಲೆ ಇದ್ದಾಗ ಯಾವತ್ತೂ ಒಂದು ಉಪಯುಕ್ತ ಕೆಲಸ ಮಾಡಿದವನಲ್ಲ. ಅವನಿಗೆ ಪೇಂಟಿಂಗ್ ಮಾಡೋದು, ಶಿಲ್ಪ ಮಾಡೋದು, ಈ ತರಹದ ನಿರುಪಯುಕ್ತ ಕೆಲಸಗಳಲ್ಲೇ ಆಸಕ್ತಿ. ಯಾರೋ ಒಬ್ಬ ಏರಿಯಲ್ ಮೆಸೆಂಜರ್ ತಪ್ಪಾಗಿ ಅವನನ್ನ ಈ ಕೆಲಸಗಾರರ ಸ್ವರ್ಗಕ್ಕೆ ಕರ್ಕೊಂಡ್ಬಂದ್ಬಿಡ್ತಾನೆ. ಅವನ ಇರುವಿಕೆಯೇ ಆ ಜಾಗಕ್ಕೆ ಒಂದು ದೊಡ್ಡ ವಿರೋಧಾಭಾಸ. ಇಲ್ಲಿರೋ ಹೋಲಿಕೆ ನೋಡಿ, ಎಷ್ಟು ಸ್ಪಷ್ಟವಾಗಿದೆ. ಒಂದ್ ಕಡೆ ಪ್ರತಿ ಸೆಕೆಂಡು ಅಮೂಲ್ಯ, ಅದನ್ನ ಕೆಲ್ಸಕ್ಕೆ ಬಳಸ್ಬೇಕು ಅನ್ನೋ ಜನ. ಇನ್ನೊಂದ್ ಕಡೆ ಹೌದು, ಸಮಯ ಅಮೂಲ್ಯ, ಅದಕ್ಕೆ ಅದನ್ನ ವೇಸ್ಟ್ ಮಾಡಬೇಕು ಅಂತ ಹೇಳೋ ಕಲಾವಿದ. ಅಂದ್ರೆ ಜೀವನವನ್ನ ಅನುಭವಿಸ್ಬೇಕು, ಸೌಂದರ್ಯವನ್ನ ಆಸ್ವಾದಿಸ್ಬೇಕು ಅನ್ನೋವನು. ಇವೆರಡರ ನಡುವಿನ ಘರ್ಷಣೆನೇ ಈ ಕಥೆಯ ಜೀವಾಳ. ಈಗ ಕಥೆ ಒಂದು ಇಂಟ್ರೆಸ್ಟಿಂಗ್ ತಿರುವು ತಗೊಳ್ಳುತ್ತೆ. ಈ ಕಲಾವಿದ ಆ ಸ್ವರ್ಗದಲ್ಲಿದ್ದ ಒಬ್ಬ ಹುಡುಗಿಯನ್ನ ಭೇಟಿ ಮಾಡ್ತಾನೆ. ಈ ಒಂದು ಭೇಟಿ ಇಡೀ ಸ್ವರ್ಗದ ಚಿತ್ರಣವನ್ನೇ ಬದಲಾಯಿಸ್ಬಿಡುತ್ತೆ. ಆ ಹುಡುಗಿ ಕೂಡ ಆ ಸ್ವರ್ಗದ ಒಂದು ಪರ್ಫೆಕ್ಟ್ ಪ್ರಾಡಕ್ಟ್. ಯಾವಾಗ್ಲೂ ಕೆಲ್ಸ. ಅವಳ ಕಾಲ್ಗಳು ಎಷ್ಟು ವೇಗವಾಗಿ ಚಲಿಸ್ತವೆ ಅಂದ್ರೆ ಗಿಟಾರ್ ಮೇಲೆ ಓಡಾಡುವ ಬೆರಳುಗಳ ಹಾಗೆ. ಅವಳು ಈ ಕಲಾವಿದನನ್ನ ನೋಡ್ತಾಳೆ. ಅವನು ಯಾವ ಕೆಲ್ಸನೂ ಮಾಡದೆ ಸುಮ್ನೆ ನಿಂತಿರ್ತಾನೆ. ಅದನ್ನ ನೋಡಿ ಅವಳಿಗೆ ಪಾಪ ಅನ್ಸುತ್ತೆ. ಅಯ್ಯೋ, ಇವನಿಗೇನೂ ಕೆಲ್ಸ ಇಲ್ವಲ್ಲ ಅಂತ ಮರುಕಪಡ್ತಾಳೆ. ಅವಳು ಕನಿಕರದಿಂದ ಅವನಿಗೇನಾದ್ರೂ ಕೆಲ್ಸ ಕೊಡೋಣ ಅಂತ ಹೋದಾಗ ಕಲಾವಿದನ ಉತ್ತರ ಅವಳನ್ನ ಕನ್ಫ್ಯೂಸ್ ಮಾಡ್ಬಿಡುತ್ತೆ. ಕೆಲ್ಸ ಮಾಡೋಕೆ ನಂಗೆ ಟೈಮೇ ಇಲ್ಲ ಅಂತಾನೆ ಅವನು. ಅವನ ಮಾತಿನ ಅರ್ಥ ಅವಳಿಗಾಗೋದೇ ಇಲ್ಲ. ಅವರ ಜಗತ್ತುಗಳ ನಡುವೆ ಅದೆಷ್ಟು ದೊಡ್ಡ ಅಂತರ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಇಲ್ಲಿಂದಾನೇ ನಿಜವಾದ ಬದಲಾವಣೆ ಶುರುವಾಗೋದು. ಅವನು ಅವಳ ಕೊಡವನ್ನ ತಗೊಂಡು ಅದ್ರ ಮೇಲೆ ಸುಂದರವಾಗಿ ಚಿತ್ರ ಬಿಡಿಸಿ ಬಣ್ಣ ಹಚ್ಚಿ ಕೊಡ್ತಾನೆ. ಅಲ್ಲಿವರೆಗೂ ಆ ಕೊಡ ಕೇವಲ ನೀರು ತರೋ ಉಪಯುಕ್ತ ವಸ್ತುವಾಗಿತ್ತು. ಈಗ ಅದೊಂದು ಸುಂದರ ಕಲಾಕೃತಿಯಾಗಿದೆ. ಆ ಹುಡುಗಿ ಅದನ್ನ ನೋಡ್ತಾಳೆ. ಮೊದಲು ಗೊಂದಲ ಆಗುತ್ತೆ. ಆದ್ರೆ ಆ ಸೌಂದರ್ಯ ಅವಳನ್ನ ನಿಧಾನವಾಗಿ ಸೆಳೆಯುತ್ತೆ. ಅವಳ ಮನಸ್ಸಲ್ಲಿ ಮೊದಲ ಬಾರಿಗೆ ಕಲೆಯ ಒಂದು ಕಿಡಿ ಹೊತ್ಕೊಳ್ಳುತ್ತೆ. ಆ ಒಂದು ಸಣ್ಣ ಕಲೆಯ ಸ್ಪರ್ಶ ಆ ಹುಡುಗಿಯ ನಡವಳಿಕೆಯಲ್ಲಿ ಮತ್ತು ಯೋಚನಾ ಲಹರಿಯಲ್ಲಿ ದೊಡ್ಡ ಬದಲಾವಣೆಯನ್ನೇ ತಂದುಬಿಡುತ್ತೆ. ಇದು ಕಥೆಯ ಕ್ಲೈಮ್ಯಾಕ್ಸ್ಗೆ ದಾರಿ ಮಾಡ್ಕೊಡುತ್ತೆ. ಈ ಒಂದು ಸಾಲಿದೆಯಲ್ಲ, ಇದು ಬಹಳ ಪವರ್ಫುಲ್. ಅವಳ ನಡಿಗೆಯ ಸ್ಪೀಡ್ ಕಮ್ಮಿಯಾಯ್ತು ಅಂತ ಮಾತ್ರ ಇದರ ಅರ್ಥ ಅಲ್ಲ. ಬದಲಿಗೆ ಅವಳ ಯಾಂತ್ರಿಕ ಜೀವನ ನಿಧಾನವಾಯಿತು. ಅವಳು ಯೋಚನೆ ಮಾಡಕ್ ಶುರು ಮಾಡ್ಲು, ಸುತ್ತಮುತ್ತಲಿನ ಸೌಂದರ್ಯವನ್ನ ಗಮನಿಸಕ್ಕೆ ಶುರು ಮಾಡಲು ಅನ್ನೋ ದೊಡ್ಡ ಆಂತರಿಕ ಬದಲಾವಣೆಯನ್ನ ಇದು ಸೂಚಿಸುತ್ತೆ. ಹಾಗಾದ್ರೆ ಅವಳಲ್ಲಿ ನಿಜವಾಗಿಯೂ ಏನಾಯ್ತು? ಕೇವಲ ಒಂದು ಬಣ್ಣದ ಕೊಡ ಅವಳನ್ನ ಅಷ್ಟೆಲ್ಲ ಬದಲಾಯಿಸ್ಬಿಡ್ತಾ? ಅವಳ ಪರಿವರ್ತನೆ ಹೇಗಿತ್ತು ಅಂತ ಮುಂದಿನ ಸ್ಲೈಡ್ನಲ್ಲಿ ಸ್ಪಷ್ಟವಾಗಿ ನೋಡೋಣ. ಈ ಟೇಬಲ್ನಲ್ಲಿರೋ ಮೊದಲು ಮತ್ತು ನಂತರದ ಹೋಲಿಕೆ ನೋಡಿ. ಕಲೆಯ ಸ್ಪರ್ಶಕ್ಕೂ ಮುಂಚೆ ಅವಳು ಕೇವಲ ಕೆಲಸದ ಮೇಲೆ ಗಮನ ಇಡ್ತಿದ್ಲು. ಈಗ ಅವಳಲ್ಲಿ ಕ್ಯೂರಿಯಾಸಿಟಿ ಬಂದಿದೆ. ಅವಳ ಯಾಂತ್ರಿಕ ಜೀವನ ಈಗ ಚಿಂತನಶೀಲವಾಗಿದೆ. ಮೊದಲು ಕೂದಲನ್ನ ಅಸಡ್ಡೆಯಾಗಿ ಕಟ್ಕೊಳ್ತಿದ್ದವಳು ಈಗ ತನ್ನ ಸೌಂದರ್ಯದ ಬಗ್ಗೆ ಸಮಯ ಕೊಡ್ತಾ ಇದ್ದಾಳೆ. ಕೇವಲ ಉಪಯೋಗಕ್ಕೆ ಬೆಲೆ ಕೊಡ್ತಿದ್ದ ಅವಳು ಈಗ ಸೌಂದರ್ಯಕ್ಕೆ ಆಕರ್ಷಿತಳಾಗಿದ್ದಾಳೆ.
ಒಬ್ಬ ಹುಡುಗಿಯಲ್ಲಿ ಶುರುವಾದ ಈ ಬದಲಾವಣೆ ಇಡೀ ಸಮಾಜದ ಮೇಲೆ ಪರಿಣಾಮ ಬೀರೋಕೆ ಶುರುವಾಗುತ್ತೆ. ಕಲೆ ಅನ್ನೋದು ಒಂದು ವೈರಸ್ ತರ ಹರಡುತ್ತೆ. ಬೇರೆಯವರು ಕೂಡ ಕೆಲ್ಸ ಬಿಟ್ಟು ಇಂಥ ನಿರುಪಯುಕ್ತ ಕಲೆಯ ಕಡೆಗೆ ಗಮನ ಕೊಡೋಕೆ ಶುರು ಮಾಡ್ತಾರೆ. ಇದ್ರಿಂದ ಸ್ವರ್ಗದ ಮೂಲತತ್ವವಾದ ಉಪಯುಕ್ತತೆಗೆ ಪೆಟ್ಟು ಬೀಳುತ್ತೆ. ಇದನ್ನ ನೋಡಿ ಅಲ್ಲಿನ ಹಿರಿಯರಿಗೆಲ್ಲ ಟೆನ್ಷನ್ ಶುರುವಾಗುತ್ತೆ. ಕೇವಲ ಒಬ್ಬ ವ್ಯಕ್ತಿ, ಒಂದೇ ಒಂದು ಹೊಸ ಆಲೋಚನೆ, ಒಂದು ಇಡೀ ಸಿಸ್ಟಮ್ ಅನ್ನ ಅಲುಗಾಡ್ಸೋಕೆ ಅಷ್ಟೇ ಸಾಕಾಯ್ತು. ಅವನ ಪ್ರಭಾವ ಇಡೀ ಸ್ವರ್ಗದ ಅಡಿಪಾಯವನ್ನೇ ಅಲ್ಲಾಡ್ಸ್ಬಿಟ್ಟು. ಸೊ ಈ ಕಥೆ ಕೇವಲ ಮನೋರಂಜನೆ ಅಲ್ಲ, ಇದು ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ತಾತ್ವಿಕ ಚರ್ಚೆಯನ್ನ ಇಡುತ್ತೆ. ಯಾವುದು ಹೆಚ್ಚು ಮುಖ್ಯ, ಕಲೆಯೋ ಅಥವಾ ಉಪಯುಕ್ತತೆಯೋ? ಕಲಾವಿದನ ಸೌಂದರ್ಯ ಮತ್ತು ವಿರಾಮದ ಜಗತ್ತು ಉತ್ತಮವೇ, ಅಥವಾ ಕೆಲಸಗಾರರ ಶಿಸ್ತು ಮತ್ತು ಉಪಯುಕ್ತತೆಯ ಸ್ವರ್ಗ ಉತ್ತಮವೇ? ಇದಕ್ಕೆ ಸರಳವಾದ ಉತ್ತರ ಇಲ್ಲ, ಆದ್ರೆ ಕಥೆ ನಮ್ಗೆ ಕೆಲವು ಸುಳಿವುಗಳನ್ನಂತೂ ಖಂಡಿತ ಕೊಡುತ್ತೆ. ಹಾಗಾದ್ರೆ ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಬ್ಯಾಲೆನ್ಸ್, ಸಮತೋಲನ. ಬದುಕೋಕೆ ಕೆಲಸ, ಉಪಯುಕ್ತತೆ ಖಂಡಿತ ಬೇಕು, ಅದು ನಮ್ಮ ಜೀವನದ ಅಡಿಪಾಯ. ಆದ್ರೆ ಆ ಜೀವನಕ್ಕೆ ಒಂದು ಅರ್ಥ ಬರಬೇಕು, ಅದರಲ್ಲಿ ಖುಷಿ ಇರಬೇಕು ಅಂದ್ರೆ ಕಲೆ ಮತ್ತು ಸೌಂದರ್ಯ ಕೂಡ ಅಷ್ಟೇ ಬೇಕು. ಒಂದನ್ನ ಬಿಟ್ಟು ಇನ್ನೊಂದು ಇರೋಕ್ಕಾಗಲ್ಲ. ಕತೆ ಕೂಡ ಇದೇ ಆದರ್ಶವನ್ನ ನಮ್ಮ ಮುಂದಿಡುತ್ತೆ. ಕಥೆಯಲ್ಲಿ ಬರುವ ಈ ಒಂದು ಮಾತು ಬಹಳ ಆಳವಾದದ್ದು. ದ ಮೂವಿಂಗ್ ಫಿಂಗರ್ ರೈಟ್ಸ್ ಈವನ್ ಇನ್ ಹೆವೆನ್. ಅಂದ್ರೆ ವಿಧಿ ತನ್ನ ಕೆಲ್ಸವನ್ನ ಮಾಡೇ ಮಾಡುತ್ತೆ, ಅದು ಸ್ವರ್ಗವೇ ಆಗಿರ್ಲಿ. ಇದರರ್ಥ ಎಷ್ಟೇ ಕಂಟ್ರೋಲ್ ಮಾಡದ ಸಿಸ್ಟಮ್ ಆದ್ರೂ ಬದಲಾವಣೆ ಅನ್ನೋದು ಅನಿವಾರ್ಯ. ಆ ಕಲಾವಿದ ಸ್ವರ್ಗಕ್ಕೆ ಬಂದಿದ್ದು ಮತ್ತು ಅದರಿಂದಾದ ಬದಲಾವಣೆಗಳು ನಡೆಯಲೇಬೇಕಿತ್ತು ಅಂತ ಇದು ಸೂಚಿಸುತ್ತೆ. ಮತ್ತು ಕೊನೆಯದಾಗಿ ಈ ಮಾತುಕಥೆಯ ಇಡೀ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹೇಳ್ಬಿಡತ್ತೆ. ಹೌದು, ಬದುಕೋಕೆ ಆಹಾರ ಅಂದ್ರೆ ಉಪಯುಕ್ತ ವಸ್ತುಗಳು ಬೇಕು. ಆದರೆ ಒಬ್ಬ ಮನುಷ್ಯನಾಗಿ ಪೂರ್ಣವಾಗಿ ಬದುಕಬೇಕು ಅಂದ್ರೆ ಕಲೆ, ಸೌಂದರ್ಯ, ಭಾವನೆಗಳು ಇವೆಲ್ಲವೂ ಅಷ್ಟೇ ಮುಖ್ಯ. ಈ ಒಂದು ಅದ್ಭುತ ಚಿಂತನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.